ನಮಸ್ಕಾರ. ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಬಂದು ಆ ನಿಜವಾದ ಜ್ಯೋತಿಷಿ ಯಾರು ಅನ್ನೋದ್ರ ಬಗ್ಗೆ. ಯಾಕೆಂದ್ರೆ ಜ್ಯೋತಿಷ್ಯದ ಬಗ್ಗೆ ಜನ ತಿಳ್ಕೊಬೇಕಾಗತ್ತೆ. ಈಗ ನೀವೊಂದು ಡೇಟ್ ಆಫ್ ಬರ್ತ್ ಟೈಮ್ನ ಕೊಟ್ಟಾಗ ಒಂದೇ ಡೇಟ್ ಅಲ್ಲಿ 100 ಜನ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಒಂದೇ ರಾಶಿಯಲ್ಲಿ 1000 ಜನ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಡೆಯೋ ಘಟನೆಗಳನ್ನ ತಿಳ್ಕೊಬೇಕು ಅಂದ್ರೆ ಆ ವ್ಯಕ್ತಿ ನಿಮ್ಮ ಲಗ್ನ ಯಾವ್ದಂತ ಫಸ್ಟ್ ತಿಳ್ಕೊಬೇಕು. ಲಗ್ನ ಎಲ್ಲಾದ್ರೂ ಪರ್ಫೆಕ್ಟ್ ಇರಲ್ಲ. ಯಾಕೆಂದ್ರೆ ನಾವು ಹುಟ್ಟಿರುವಂತ ಬರ್ತ್ ಟೈಮ್ ನ ಮಿಸ್ಟೇಕ್ ಆಗಿ ಬರ್ಕೊಂಡಿರ್ತಾರೆ ನಮ್ಮ ತಂದೆ ತಾಯಿಗಳು. ಹಾಗಾಗಿ ಆ ಲಗ್ನ ಯಾವ್ದಂತ ಫಸ್ಟ್ ಕಂಡುಹಿಡಿದು ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಅದಕ್ಕೆ ಮ್ಯಾಚ್ ಮಾಡಿ ನೋಡ್ಬೇಕು. ಅವಾಗ ಆ ಲಗ್ನ ಯಾವ್ದಂತ ಗೊತ್ತಾಗುತ್ತೆ. ಆ ಲಗ್ನದಿಂದ ನಿಮ್ಮ ಭವಿಷ್ಯವನ್ನು ಕೂಡ ಆತ ಹೇಳ್ತಾರೆ ಅಂತ ಹೇಳ್ಬೋದು. ಗ್ರಹಗಳ ಬಗ್ಗೆ ಗಂಟೆಗಟ್ಟಲೆ ಮಾತಾಡೋದು, ನಂಬರ್ಗಳ ಬಗ್ಗೆ ಮಾತಾಡೋದು, ಜೆಮ್ ಸ್ಟೋನ್ಸ್ ಬಗ್ಗೆ ಮಾತಾಡೋದು, ಈ ಪೂಜೆಗಳ ಬಗ್ಗೆ ಮಾತಾಡೋದು, ಇದು ಯಾವುದು ಕೂಡ ಜ್ಯೋತಿಷ್ಯ ಅಲ್ಲ. ಜ್ಯೋತಿಷ್ಯದ ಬಗ್ಗೆ ನೀವು ಯಾವುದೇ ಸಿಸ್ಟಮ್ನ ಅಪ್ಲೈ ಮಾಡಿರಿ, ನನಗೆ ಜೀವನದಲ್ಲಿ ನಡೆದಿರುವಂತಹ ಘಟನೆಗಳನ್ನ ಫಸ್ಟ್ ಹೇಳಿ ಅಂತ ಕೇಳಿ. ಯಾವುದೇ ಜ್ಯೋತಿಷ್ಯ ಆಗಿರಲಿ. ಯಾಕೆಂದ್ರೆ ಅವ್ರು ನಿಮ್ಮ ಭೂತಕಾಲದಲ್ಲಿ ನಡೆದಿರೋದನ್ನ ಹೇಳಿದ್ರೆ ಭವಿಷ್ಯವನ್ನ ಹೇಳ್ತಾರೆ ಅಂತ ನಂಬಬಹುದು. ಒಂದು. ಎರಡನೇದಾಗಿ ಬಂದು ಪರಿಹಾರಗಳನ್ನ ಸೂಚಿಸುವಾಗ ಬೃಹತ್ಪರಾಶರ ಹೋರಾಶಾಸ್ತ್ರದಲ್ಲಿರುವಂತಹ ಬಹಳ ಸಿಂಪಲ್ ರೆಮಿಡೀಸ್. ಋಷಿಗಳು ಯಾವತ್ತೂ ಕೂಡ ಕಾಸ್ಟ್ಲಿ ರೆಮಿಡೀಸ್ ನ ಹೇಳಿಲ್ಲ. ಮಂತ್ರ ಜಪಗಳು, ದಾನಗಳನ್ನ ಬಗ್ಗೆ ಮಾತಾಡಿದ್ದಾರೆ. ಅದನ್ನ ಸೂಚಿಸಬೇಕು. ಎರಡು ವಿಚಾರದಲ್ಲಿ ನಿಜವಾದ ಜ್ಯೋತಿಷ್ಯನ ನೀವು ಕಂಡುಹಿಡಬಹುದು. ಮೂರನೇ ವಿಚಾರ ಬಂದಾಗ ಡೇಟ್ ಆಫ್ ಬರ್ತ್ ಇಲ್ಲ ಸರ್ ನನ್ನ ಹತ್ರ ಅಂತ ಹೇಳ್ತಾರೆ ಕೆಲವರು. ಅದಕ್ಕೆ ನಷ್ಟ ಜಾತಕಂ ಅನ್ನೋ ಕಾನ್ಸೆಪ್ಟ್ ಇದೆ, ಅದನ್ನ ಅಪ್ಲೈ ಮಾಡಬಹುದು. ಹಾಗೇನೆ ಹಸ್ತ ಸಾಮುದ್ರಿಕ ಇರುವಂತ ರೇಖೆಗಳು, ಇದರಲ್ಲಿ ನಾಡಿ ಜ್ಯೋತಿಷ್ಯ, ಚೈನೀಸ್ ಪಾಮಿಸ್ಟ್ರಿ ಇದೆ, ವೆಸ್ಟರ್ನ್ ಪಾಮಿಸ್ಟ್ರಿ ಇದೆ. ಸೊ ಯಾವ್ದು ಬೇಕಾದ್ರೂ ಕೂಡ ಅಪ್ಲೈ ಮಾಡಿ ಕೆಲವು ಘಟನೆಗಳನ್ನ ಹೇಳಿ ನಿಮ್ಮ ವಿಚಾರವನ್ನ, ನಿಮ್ಮ ಭವಿಷ್ಯವನ್ನ, ಕೆಲವು ಲಿಮಿಟೇಷನ್ ಇದೆ ಹಸ್ತ ಸಾಮುದ್ರಿಕ, ಅದನ್ನ ಹೇಳ್ಬೋದು. ಇದು ಎರಡು ವಿಚಾರ. ಇನ್ನ ಕೆಲವರು ಹೇಳ್ತಿರ್ತಾರೆ ವಾಸ್ತು ಬಗ್ಗೆ ಇವತ್ತು ನಾನು ಹೇಳಲೇಬೇಕು. ಯಾಕೆಂದ್ರೆ ಒಂದೇ ಮನೆಯಲ್ಲಿ ಸಕ್ಸಸ್ಫುಲ್ ಆದವರು ಇರ್ತಾರೆ, ಫೇಲ್ಯೂರ್ ಆದವರು ಇರ್ತಾರೆ. ಒಂದು 2-3 ಕುಟುಂಬಗಳು ಜಾಯಿಂಟ್ ಆಗಿ ಒಂದು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ, ಹಾಗೂ ಒಟ್ಟು ಕುಟುಂಬದಲ್ಲಿ 3-4 ಫ್ಯಾಮಿಲಿ ಇರುತ್ತೆ. ಒಂದು ಫ್ಯಾಮಿಲಿ ಅಭಿವೃದ್ಧಿ ಹೊಂದುತ್ತೆ, ಒಂದು ಫ್ಯಾಮಿಲಿ ಚೆನ್ನಾಗಿರಲ್ಲ, ಒಂದು ಫ್ಯಾಮಿಲಿ ಸಂತೋಷವಾಗಿರುತ್ತೆ. ಸೊ ಒಂದೇ ಮನೇಲಿ ವಾಸ ಮಾಡ್ತಿರುವಂತ ವ್ಯಕ್ತಿಗಳು, ಒಂದೇ ವಾಸ್ತು ಇರುವಂತಹ ಮನೇಲಿ ವಾಸ ಮಾಡ್ತಿರುವಂತ ವ್ಯಕ್ತಿಗಳಿಗೆ ಅವ್ರ ಜೀವನ ಬೇರೆ ಬೇರೆ ರೀತಿಯಾಗಿರುತ್ತೆ. ಇದಕ್ಕೆ ಹಾಗಾದ್ರೆ ವಾಸ್ತು ಹಾಗಾದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಪರಿಣಾಮ ಮಾಡುತ್ತಾ? ಯಾವತ್ತೂ ಕೂಡ ತಿಳ್ಕೊಳ್ಳಿ, ವೈಯಕ್ತಿಕ ಜಾತಕ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವೈಯಕ್ತಿಕ ಜಾತಕ ನಿಮ್ದೇನಿದೆ ಅದ್ರ ಪ್ರಕಾರ, ಆ ಕರ್ಮದ ಪ್ರಕಾರನೇ ಎಲ್ಲ ನಡೀತಿರುತ್ತೆ ಹೊರತು ವಾಸ್ತುವಿನಿಂದ ಮ್ಯಾಕ್ಸಿಮಮ್ ಬದಲಾವಣೆಗಳಾಗಲ್ಲ. ವಾಸ್ತು ಅನ್ನೋದು ಒಂದು ಯಂತ್ರದ ರೂಪದಲ್ಲಿ ಕೆಲಸ ಮಾಡುತ್ತೆ. ಅದು ದೊಡ್ಡ ಕಾನ್ಸೆಪ್ಟ್. ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಣ, ಡಿಸ್ಕಸ್ ಮಾಡೋಣ. ಇನ್ನೊಂದು ರೀಸೆಂಟ್ ಆಗಿ ಒಂದು ಆಡ್ ನೋಡಿದೆ, ಜ್ಯೋತಿಷ್ಯನ 2 ದಿನದಲ್ಲಿ ಕಲಿಬಹುದು ಅಂತೇಳಿ ತುಂಬಾ ಜನಗಳು ಜ್ಯೋತಿಷಗಳನ್ನ ಹುಟ್ಟು ಹಾಕ್ತಾ ಇದ್ದಾರೆ. 2 ದಿನದಲ್ಲಿ ಕಲಿಯೋಕೆ ಸಾಧ್ಯ ಇಲ್ಲ. ಏನಂತಂದ್ರೆ ಜ್ಯೋತಿಷ್ಯವನ್ನ ಕಲಿಯೋದಕ್ಕೂ ನಮ್ಮ ಜಾತಕದಲ್ಲಿ ಕೆಲವು ಕಾಂಬಿನೇಷನ್ಸ್ ಇರಬೇಕು. ಅಂದ್ರೆ ಎಲ್ಲರೂ ಜ್ಯೋತಿಷ್ಯವನ್ನ ಕಲಿಯೋಕ್ಕಾಗಲ್ಲ. ಈಗ ಒಬ್ಬ ಡಾಕ್ಟರ್ ಆಗಿರ್ಬೋದು, ಒಬ್ಬ ಇಂಜಿನಿಯರ್ ಆಗಿರ್ಬೋದು, ಒಬ್ಬ ಮ್ಯೂಸಿಷಿಯನ್ ಆಗಿರ್ಬೋದು, ಅವರಿಗೆ ಸಂಸ್ಕಾರಗಳಿರ್ಬೇಕಾಗತ್ತೆ. ಅಂದ್ರೆ ಆ ಒಂದು ನ್ಯಾಚುರಲ್ ಕಾಲಿಂಗ್ ಅಂತ ನಾವೇನ್ ಹೇಳ್ತೀವಿ, ಅದಿಲ್ಲ ಅಂದ್ರೆ ಕಲಿಯೋಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಅದನ್ನು ಕೂಡ ನಂಬಿ ಮೋಸ ಹೋಗ್ಬೇಡಿ. ಸೊ ಇಷ್ಟೆಲ್ಲ ವಿಚಾರಗಳಿದೆ. ಮೇಷ ರಾಶಿ 2026 ಏಪ್ರಿಲ್ 12ನೇ ತಾರೀಕಿನ ನಂತರದಲ್ಲಿ ಮೇಷರಾಶಿಯ ಬಗ್ಗೆ ನಾವು ಮಾತಾಡೋದಾದ್ರೆ ಬಹಳಷ್ಟು ವಿಚಾರಗಳನ್ನ ಮಾತನಾಡಬಹುದು. ಮೊದಲನೇದಾಗಿ ಬಂದು ಮೇಷರಾಶಿಯಲ್ಲಿ ಇರುವಂತಹ ಶುಕ್ರ ಗ್ರಹ ಇನ್ನು ಬದಲಾವಣೆ ಆಗಿಲ್ಲ. ಇದು ಯೂಶುವಲ್ ಆಗಿ ಬಂದು ಹಲವಾರು ತರದ ಪಾಸಿಟಿವ್ ಚೇಂಜಸ್ ನಿಮಗೆ ಕೊಡುತ್ತೆ. ಮೊದಲನೇದು ವಿವಾಹದ ಯೋಗ. ಸೊ ವಿವಾಹ ಪ್ರಾಪ್ತಿ ಆಗಿಲ್ಲ ಅಂದ್ರೆ ವಿವಾಹ ಆಗ್ಬೋದು, ಮದುವೆ ಆಗ್ಬೋದು, ಸೆಕೆಂಡ್ ಮ್ಯಾರೇಜಿನ ಅವಕಾಶಗಳು, ನಾನಾ ತರದ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತ ಎಷ್ಟೋ ಘಟನೆಗಳು ನಡೆಯುತ್ತೆ. ನೀವು ಒಂದು ವೇಳೆ ಪ್ರೀತಿಸಿದ್ರೆ ನಿಮ್ಮಿಂದ ದೂರ ಆದ ವ್ಯಕ್ತಿಗಳು ಕೂಡ ನಿಮಗೆ ಹತ್ರ ಆಗುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಆಮೇಲೆ 3ನೇ ಮನೆಯಿರುವಂತಹ ಗುರುಗ್ರಹದಿಂದ ಅಭಿವೃದ್ಧಿ, ಸಕ್ಸಸ್ಸು, ಓಡಾಟಗಳು, ಪುಣ್ಯಕ್ಷೇತ್ರಗಳಿಗೆ ದೈವ ಕ್ಷೇತ್ರಗಳಿಗೆ ನೀವು ಹೆಚ್ಚಾಗಿ ಓಡಾಟವನ್ನ, ಟ್ರಾವೆಲ್ ಮಾಡ್ತೀರಾ. ಸೊ ಮ್ಯಾಕ್ಸಿಮಮ್ ಪಾಸಿಬಿಲಿಟೀಸ್ ಟ್ರಾವೆಲ್ ಮಾಡ್ತೀರಾ, ಅನುಕೂಲ ಆಗುತ್ತೆ. ಎರಡನೇ, ಸಾಲದಿಂದ ಹೊರಗಡೆ ಬರೋಕೆ ಒಂದು ಅವಕಾಶ ಸಿಗುತ್ತೆ. ಫೈನಾನ್ಷಿಯಲ್ ಆಗಿ ಸ್ವಲ್ಪ ಮಟ್ಟಿಗಿನ ಏರಿಕೆ ನಿಮಗೆ ಕಂಡು ಬರುತ್ತೆ. ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಸಾಲದಿಂದ ನೀವು ಹೊರಗಡೆ ಬರ್ತೀರಾ. ಹೊರಗಡೆ ಬರೋದಕ್ಕೊಂದು ಮಾರ್ಗ ನಿಮಗೆ ಸಿಗಬಹುದು. ಪಂಚಮ ಭಾವದಲ್ಲಿರುವಂತ ಕೇತು ಯೂಶುವಲ್ ಆಗಿ ನಿಮ್ಮ ಮನಸ್ಸನ್ನ ಅಲ್ಲೋಲ ಕಲ್ಲೋಲ ಮಾಡಿ ಟೆನ್ಷನ್ಗೆ ಗುರುಪಡಿಸಬಹುದು, ಸಮಸ್ಯೆಗಳಿಗೆ ಗುರುಪಡಿಸಬಹುದು, ಓವರ್ ಥಿಂಕಿಂಗ್ಗೆ, ಆಂಗ್ಸೈಟಿ, ಆತಂಕಗಳಿಗೆ ನಿಮ್ಮನ್ನ ಗುರಿಪಡಿಸುವಂತ ಸಾಧ್ಯತೆ ಇರುತ್ತೆ. ಬಹಳ ಜೋಪಾನವಾಗಿರಿ. ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡುವಂಥದ್ದು, ಫಿಸಿಕಲ್ ಆಕ್ಟಿವಿಟೀಸ್ ಮಾಡುವಂಥದ್ದು, ಪ್ರಾಣಾಯಾಮವನ್ನ
ನೋಡಿ, ನಾವು ಪ್ರಾಣಾಯಾಮ ಬಂದು ಬಹಳ ಸೈಂಟಿಫಿಕ್, ಇದ್ರ ಬಗ್ಗೆ ಬಹಳ ಸಂಶೋಧನೆಗಳು ನಡೀತಾ ಇದೆ. ಈ ಬ್ರೀತ್ ಏನಿದೆ, ಆ ಬ್ರೆತ್ ನ ತಗೊಳ್ಳುವಾಗ ಅನುಲೋಮ ವಿಲೋಮ ಅಂತ ನಾವೇನ್ ಮಾಡ್ತೀವಿ, ಸೊ ಒನ್ ಆಫ್ ದ ಎಫೆಕ್ಟಿವ್ ಮನಸ್ಸಿಗೆ, ನಾವು ದೇಹಕ್ಕೆ ಎಕ್ಸರ್ಸೈಸ್ಗಳನ್ನ ಮಾಡ್ತೀವಿ, ಮನಸ್ಸಿಗೆ ನಾವು ಮಾಡೋದಿಲ್ಲ. ಹಾಗಾಗಿ ಹಲವಾರು ವಿಚಾರಗಳನ್ನ ನಾವು ನೋಡ್ಬೋದಾಗಿದೆ. ಸೊ ಇಷ್ಟು ವಿಚಾರಗಳು ಬಂದು ಮೇಷರಾಶಿಯವರಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ, ಇನ್ನೊಂದು ಏನಂತಂದ್ರೆ ರಾಶ್ಯಾಧಿಪತಿ ಆಗಿರುವಂತಹ ಕುಜಗ್ರಹ ಬಂದು 12ನೇ ಮನೆ ಇರುವಂತಹದ್ದು ಯೂಶುವಲ್ ಆಗಿ ನಿಮಗೆ ಅನಾರೋಗ್ಯವನ್ನು ಕೊಡುವಂತ ಸಾಧ್ಯತೆ ಇರುತ್ತೆ. ಹೆಲ್ತ್ ಇಶ್ಯೂಸ್ಗಳು, ಮಾನಸಿಕ ಸಮಸ್ಯೆಗಳು, ಮತ್ತೆ ಪಿತ್ರಾಜಿತ ಸುದ್ದಿ ಸಂಬಂಧಪಟ್ಟಂತ ಕಿರಿಕಿರಿಗಳು, ಅಣ್ಣ ತಮ್ಮಂದ್ರ ಮಧ್ಯೆ ಕಿರಿಕಿರಿಗಳು, ಟೆನ್ಷನ್ಗಳು ಕ್ರಿಯೇಟ್ ಆಗುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿರೋದ್ರಿಂದ ಹೇಳಬಹುದು. ಆಮೇಲೆ ಇನ್ನು ಬಹಳ ಮುಖ್ಯವಾಗಿ ಹೇಳೋದಾದ್ರೆ, ದಶಮ ಭಾವ ಬಂದು ಮತ್ತೆ 12ನೇ ಮನೆ ಇರೋದ್ರಿಂದ ಉದ್ಯೋಗದಲ್ಲಿ ಬದಲಾವಣೆಗಳನ್ನ ನೀವು ನೋಡ್ತೀರಾ. ಹೊಸ ಉದ್ಯೋಗದ ಪ್ರಾಪ್ತಿ, ಉದ್ಯೋಗದ ಬದಲಾವಣೆ, ವಿದೇಶದಲ್ಲಿ ಉದ್ಯೋಗದ ಸಾಧ್ಯತೆ, ಹೊರಗಡೆಗೆ ಕಳಿಸಿ ಏನಾದ್ರು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡುವಂತ ಬಿಸ್ನೆಸ್ ಗಳನ್ನ, ಸರ್ವಿಸ್ ಅನ್ನ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತಿದ್ರೆ ಅಲ್ಲೂ ಕೂಡ ಅನುಕೂಲ. ಹಾಗೇನೆ ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗುವಂತವ್ರಿಗೆ ಕೂಡ ಬಹಳ ಅನುಕೂಲವಾಗಿದೆ. ಗೌರ್ಮೆಂಟ್ ಕ್ಷೇತ್ರದಲ್ಲಿ ಜಾಬ್ ಟ್ರೈ ಮಾಡ್ತಿರೋರ್ಗು ಬಹಳ ಅನುಕೂಲವಾಗಿದೆ. ಬಟ್ ಎಲ್ಲ ಬಂದು 12ನೇ ಮನೆ ಸಾಡೆ ಸಾತಿಯ ಪರಿಣಾಮ ಕೂಡ ಇರುತ್ತೆ. ಬಟ್ ನೆಗೆಟಿವ್ ಆಗಿ ಅದ್ರ ಬಗ್ಗೆ ತಿಳ್ಕೊಬೇಡಿ. ಸಾಡೆ ಸಾತಿಯ ಟೈಮಲ್ಲಿ ಪಾಸಿಟಿವ್ ಘಟನೆಗಳು ಎಷ್ಟೋ ನಡೆಯೋ ಸಾಧ್ಯತೆ ಇರುತ್ತೆ. ಆಮೇಲೆ ಈ ರಾಶಿಯವರಿಗೆ ಹಲವಾರು ಈಗ ಗುರುಗ್ರಹದ ಬದಲಾವಣೆನೂ ಸ್ವಲ್ಪ ಜನಗಳಿಗೆ ಗುರುಬಲ ಕೂಡ ಸ್ಟಾರ್ಟ್ ಆಗುತ್ತೆ. ಈ ಸಂದರ್ಭದಲ್ಲಿ ಪ್ರಾಪರ್ಟಿಯ ಖರೀದಿ ಅತಿ ಹೆಚ್ಚಾಗುತ್ತೆ. ಪ್ರಾಪರ್ಟಿಗೆ ಎಷ್ಟೋ ದಿನ ಮನೆ ಹುಡುಕ್ತಿದ್ದೀನಿ ಸರ್, ಮನೆ ಆಗ್ತಿಲ್ಲ ಅನ್ನೋರಿಗೆ ಗೃಹ ನಿರ್ಮಾಣ ಅಥವಾ ಪ್ರಾಪರ್ಟಿ ಖರೀದಿ ನಿಮಗೆ ಸಾಧ್ಯ ಆಗುತ್ತೆ. ಇಷ್ಟೆಲ್ಲ ವಿಚಾರಗಳ ಜೊತೆಯಲ್ಲಿ ಸಂತಾನದ ಪ್ರಾಪ್ತಿಯಲ್ಲಿ ವಿಳಂಬ ಆಗುವಂಥದ್ದು, ಸಮಸ್ಯೆಗಳಾಗುವಂಥದ್ದು ಬರುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸ್ಬೇಕಾಗತ್ತೆ. 11ನೇ ಮನೆಯಲ್ಲಿರುವಂತಹ ರಾಹು, 11ನೇ ಮನೆ ಅಧಿಪತಿ, 11th ಲಾರ್ಡ್ ಬಂದು 12ನೇ ಮನೆ ಇರುವಂತದ್ದು ಯೂಶುವಲ್ ಫೈನಾನ್ಷಿಯಲ್ ಲಾಸ್ ಮಾಡಬಹುದು. ಯಾವುದೇ ಕಾರಣಕ್ಕೂ ಕೂಡ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡೋದಾದ್ರೆ, ಕೆಲವು ಜೂಜಿನ ರೂಪದ ಬಿಸ್ನೆಸ್ ಗಳಿದೆ, ಅದರಲ್ಲಿ ಬಂದು ಹಣ ಬರ್ಲಬಹುದು, ಬರ್ದಲಿರ್ಬೋದು. ಆ ತರದ ಬಿಸ್ನೆಸ್ ಗಳನ್ನ ಯಾವ ಕಾರಣಕ್ಕೂ ಮಾಡಬೇಡಿ. ನಿಮ್ಗೆ ಲಾಸ್ ಆಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಇರುತ್ತೆ. ಸೊ ಇಷ್ಟು ವಿಚಾರಗಳು ಮೇಷರಾಶಿಗೆ ಸಂಬಂಧಪಟ್ಟಿದ್ದು.